ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸಮಾಜವನ್ನು ಉದ್ಧರಿಸಲು ಅಶೋಕೆಯಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟಂತಹ ಪ್ರಭು ಶ್ರೀರಾಮಚಂದ್ರ ಶತಶತಮಾನಗಳ ಬಳಿಕ ಆ ಸಾನ್ನಿಧ್ಯವನ್ನು ಪುನರ್ನವಗೊಳಿಸಿ ಮತ್ತೊಮ್ಮೆ ಅಶೋಕೆಯಲ್ಲಿ ಅಭಿಯುಕ್ತನಾಗಿದ್ದಾನೆ. ಮತ್ತೊಮ್ಮೆ ಆದ್ಯ ರಘುತ್ತಮ ಮಠಕ್ಕೆ ಉತ್ಕರ್ಷದ ಕಾಲ ಬಂದಿದೆ. ರಾಮಚಂದ್ರಾಪುರ ಮಠ ನಿಮಗೆಲ್ಲ ಗೊತ್ತು. ಅದರ ಆದ್ಯ ರಘುತ್ತಮ ಮಠಕ್ಕೆ, ನಮ್ಮ ಮಠದ ಹೆಸರದು, ಮೂಲ ಹೆಸರದು. ಆ ರಘುತ್ತಮ ಮಠಕ್ಕೆ ಇನ್ನೊಮ್ಮೆ ಜೀವಕಳೆ ಬಂದು ರಾಮದೇವರು ಮತ್ತೊಮ್ಮೆ ಇಲ್ಲಿಗೆ ಆಗಮಿಸಿ ನಿಮ್ಮೆಲ್ಲರನ್ನೂ ಕರೆಸಿಕೊಂಡು ನಿಮಗೆಲ್ಲ ಇಲ್ಲಿಯೇ ಆಶೀರ್ವಾದವನ್ನು ಕೊಡಮಾಡ್ತಾ ಬೆಳಗುವ ಈ ಒಂದು ಸುಸಂದರ್ಭ, ಈ ಬಾರಿಯ ಚಾತುರ್ಮಾಸ್ಯ ಯಥಾಯೋಗ್ಯವಾಗಿ ವೈಭವದಲ್ಲಿ ಅನ್ನೋದಕ್ಕಿಂತ ತುಂಬ ಮಂಗಲಮಯವಾಗಿ, ತುಂಬ ಸುವ್ಯವಸ್ಥಿತವಾಗಿ, ಯಾವ ದೋಷವೂ ಇಲ್ಲದೆ, ಯಾವ ಕ್ಲೇಶವೂ ಇಲ್ಲದೆ, ಯಾವ ತೊಂದರೆ ತಕರಾರು ಇಲ್ಲದೆ ನಡೆದುಕೊಂಡು ಬರ್ತಾ ಇದೆ ಇಲ್ಲಿವರೆಗೂ. ಇಂದು ಉಪ್ಪಿನಂಗಡಿ ಮಂಡಲದ ಸೇವೆ ಮುಂದುವರೆದಿದೆ. ನಿನ್ನೆಯಿಂದಲೇ ಈ ಉಪ್ಪಿನಂಗಡಿ ಮಂಡಲದ ಸೇವೆ ನಡೀತಾ ಇದೆ. ಎರಡು ಭಾಗವಾಗಿ ನಡೀತಾ ಇದೆ. ಯಾವುದು ಒಳ್ಳೆಯ ಭಾಗ ಅಂತ ಕೇಳಬೇಡಿ. ಈ ಸಂಸಾರದಲ್ಲಿ ಅದಿರ್ತದೆ. ಸಂಸಾರದಲ್ಲಿ ಗಂಡ ಅರ್ಧ, ಹೆಂಡತಿ ಅರ್ಧ. ಅದು ಹೆಂಡತಿ ಉತ್ತಮಾರ್ಧ ಅಂತ ಹೇಳೋದುಂಟು. ನಮ್ಮ ದೇಶದಿಂದ ಹೊರದೇಶದಿಂದ ಬಂದಿರುವಂಥದ್ದು. ನಮ್ಮ ದೇಶದಲ್ಲಿ ಆ ಶಬ್ದ ಚಾಲ್ತಿಯಲ್ಲಿಲ್ಲ, ಆದರೆ ನಮ್ಮ ದೇಶದ ಭಾವ ಕೂಡ ಅದೇ. ಒಂದು ಗೃಹ ಅಂತಂದರೆ ಗೃಹಿಣಿ ಮುಖ್ಯ ಅದಕ್ಕೆ ಅಂತ, ಗೃಹಿಣಿಯೇ ಪ್ರಧಾನ ಅದಕ್ಕೆ. ಅದಿಲ್ಲಿದ್ರೆ ಗೃಹ ಅಲ್ಲ ಅಂತಲೇ ನಮ್ಮ ಶಾಸ್ತ್ರ ಹೇಳುವಂಥದ್ದು. ಹಾಗೆ ನಿನ್ನೆ ಒಂದರ್ಧ ಅದು ಉತ್ತಮಾರ್ಧ, ಇವತ್ತು ಇನ್ನೊಂದರ್ಧ ಅದು ಕೂಡ ಉತ್ತಮಾರ್ಧವೇ ಅಂತ. ಹೀಗೆ ಎರಡು ಉತ್ತಮಾರ್ಧಗಳು ಸೇರಿ ಒಂದು ಉತ್ತಮ ಮಂಡಲ, ಉಪ್ಪಿನಂಗಡಿ ಮಂಡಲದ ಸೇವೆ. ಪುತ್ತೂರು, ಬೆಟ್ಟಂಪಾಡಿ, ಪಂಜ, ಬೆಳ್ಳಾರೆ, ದರ್ಭೆ ಮತ್ತು ಚೊಕ್ಕಾಡಿ ಈ 6 ವಲಯಗಳು ಇಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾವೆ. ಅಲ್ಲಿಯ ಎಲ್ಲ ಶಿಷ್ಯರು, ಭಕ್ತರು, ನೀವೆಲ್ಲ ತುಂಬ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೀರಿ. ನಮಗೆ ಹಬ್ಬಗಳ ನೆನಪಾಗ್ತದೆ. ನನಗೆ ಈಗಲೂ ಇರ್ಬೋದು ಒಂದಷ್ಟು ಮಟ್ಟಿಗೆ ವಾತಾವರಣ. ಈಗ ದೊಡ್ಡ ವಿಶೇಷ ಹಬ್ಬ ಮನೆಯಲ್ಲಿದ್ದಾಗ ಮನೆಯವರು ದೂರ ಇರುವವರು ಎಲ್ಲ ಮನೆಗೆ ಬರ್ತಾರೆ ಆ ಸಮಯದಲ್ಲಿ. ಈಗ ದೀಪಾವಳಿ ಹಬ್ಬ ಅಥವಾ ಅದು ಗಣೇಶ ಚತುರ್ಥಿ ವಿಶೇಷ ಆಚರಣೆ ಇರುವಲ್ಲಿ ಗಣೇಶ ಚತುರ್ಥಿ ಇರ್ಬೋದು. ಅಂತ ಅವರ ವಿಶೇಷ ಹಬ್ಬ ಯಾವುದುಂಟೋ ಆ ಸಮಯದಲ್ಲಿ ಮನೆಯವರು, ಹೊರಗೆ ಇರುವವರು, ದೂರದಲ್ಲಿರುವವರು ಕೆಲವು ಸಾರಿ ದಿನ ಮುಂದಾಗಿ ಮನೆಗೆ ಬಂದು 1-2 ದಿನ ಮನೆಯಲ್ಲಿ ಇದ್ದು, 2-3 ದಿನ 4 ದಿನ ಮನೆಯಲ್ಲಿ ಇದ್ದು, ಹೊಸ ಬಟ್ಟೆ ಉಟ್ಟು ಓಡಾಡಿ, ಹೊಸ ವಿಶೇಷ ಕಜ್ಜಾಯ ಭಕ್ಷ್ಯ ಎಲ್ಲ ಮಾಡಿ
ತಿಂದು ತಮಾಷೆ ಮಾಡಿ ಊರಲ್ಲೆಲ್ಲ ಓಡಾಡಿ ಹೀಗೊಂದು ವಾತಾವರಣ ಇರ್ತಿತ್ತು ಅಂತ. ಒಂದು ಕಾಲ ಹಾಗೆ ಇತ್ತು. ಈಗ ಎಷ್ಟರ ಮಟ್ಟಿಗೆ ಹಾಗುಂಟು ಅಂತ ಗೊತ್ತಿಲ್ಲ. ನಾವು ಸಮಾಜದ ಮಧ್ಯೆಯಿಂದ ಈ ಕಡೆ ಬಂದು ಈ ಮಠಕ್ಕೆ ಬಂದು ಆಯ್ತಲ್ಲ, ತುಂಬ ದೊಡ್ಡ ಕಾಲವೇ ಆಯ್ತಲ್ಲ, ಒಂದು ತಲೆಮಾರೆ ಕಳೆಯುವಷ್ಟು ಕಾಲ ಆಯಿತು ಈಗ. ಆದರೆ ಈ ಸಂಭ್ರಮವನ್ನು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೇವೆ ಅಂತ, ಬೇರೆ ಬೇರೆ ಕಡೆಗೆ ಈ ಸಂಭ್ರಮ ನೋಡಿದ್ದೇವೆ ಅಂತ. ಆ ಸಂಭ್ರಮ ಈಗ ಎಲ್ಲಿ ಚೆನ್ನಾಗಿ ಉಳ್ಕೊಂಡಿದೆ ಅಂದರೆ ಮಠದಲ್ಲಿ ಅಂತ. ಈ ಚಾತುರ್ಮಾಸ್ಯ ಒಂದು ಹಬ್ಬ. ನೀವು ದೂರ ದೂರದಿಂದ ಬರ್ತೀರಿ, ಮನೆಯ ಮಕ್ಕಳೇ, ಬೇರೆ ಅಲ್ಲ, ಎಲ್ಲರೂ ಕೂಡ ಮನೆಯ ಮಕ್ಕಳೇ ಅಂತ. ಹಾಗಾಗಿ ಮಠಕ್ಕೆ ಬಂದು ಹಬ್ಬ ಆಚರಣೆ ಮಾಡುವಂಥದ್ದು ಚಾತುರ್ಮಾಸ್ಯದ ಹಬ್ಬವನ್ನು. ಚಾತುರ್ಮಾಸ್ಯ ಅನ್ನೋದು ಯತಿಗಳ ಹಬ್ಬ, ಯತಿಗಳಿಗಿರುವ ಏಕೈಕ ಹಬ್ಬ, ಒಂದೇ ಹಬ್ಬ. ನಮಗೆ ದೀಪಾವಳಿ ಒಂದೇ, ಇದು ಜ್ಯೋತಿ ಒಂದೇ, ಎಲ್ಲ ಒಂದೇ, ನಮಗೆ ಎಂಥ ವ್ಯತ್ಯಾಸ ಇಲ್ಲ. ಆದರೆ ಇದು ವಿಶೇಷ, ಇರುವುದು ಒಂದೇ ಹಬ್ಬ ಆದರೂ ಕೂಡ 60 ದಿನಗಳ ಹಬ್ಬ ಅದು ಅಂತ. ಆ ಒಂದು ಹಬ್ಬ ಭಾರಿ ದೊಡ್ಡ ಹಬ್ಬ. ಆ ಒಂದು ಹಬ್ಬ ಪ್ರಾರಂಭ ಆಗಿ ಮುಗಿಯೋದ್ರೊಳಗೆ ಲಕ್ಷಾಂತರ ಮಂದಿ ಬಂದು ಇಲ್ಲಿ ಊಟ ಮಾಡಿ ಹೋಗಿರ್ತಾರೆ, ಆಶೀರ್ವಾದ ತಗೊಂಡು ಹೋಗಿರ್ತಾರೆ. ಹಾಗೆ ಒಂದು ಹಬ್ಬದ ಆಚರಣೆ ಎನ್ನುವ ಹಾಗೆ ನೀವು ಊರಿನಿಂದ ದೂರದಿಂದ ಇಲ್ಲಿಗೆ ಬರ್ತೀರಿ. ಅಲ್ಲಿ ಕಜ್ಜಾಯ ಮಾಡಿ ಊಟ ಮಾಡಿದರೆ ಇಲ್ಲಿ ಪ್ರಸಾದ ಊಟ ಮಾಡ್ತೀರಿ ನೀವು. ಅದು ಪ್ರಸಾದವೇ, ಹಬ್ಬ ದೇವರಿಗೆ ವಿಶೇಷ ನೈವೇದ್ಯ ಮಾಡಿ ಪ್ರಸಾದವೇ ಊಟ ಮಾಡುವಂಥದ್ದು. ಇಲ್ಲಿಯೂ ಕೂಡ ಅದುವೇ. ಅಲ್ಲಿ ನೀವು ಹೊಸ ಬಟ್ಟೆ ಉಟ್ಟು ಓಡಾಡಿದರೆ ಇಲ್ಲಿ ಮಠದ ಸಂವತ್ಸರವನ್ನು ಉಟ್ಟು ಅಥವಾ ಮಠಕ್ಕೆ ಸಲ್ಲುವಂಥ ಭಾರತೀಯವಾದ ಮಂಗಲಕರವಾದ ವೇಷಭೂಷಣಗಳನ್ನು ತೊಟ್ಟು ನಾವಿಲ್ಲಿ ಮಠದ ಸುತ್ತಮುತ್ತ ಇಲ್ಲಿ ಸಂಚಾರ ಮಾಡ್ತೀರಿ. ಮಕ್ಕಳೆಲ್ಲ ಮನೆಯಲ್ಲಿ ಓಡಾಡ್ತಾ ಇದ್ದರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಮನೆ ಹಿರಿಯರಿಗೆ ಹೇಗೆ ಸಂತೋಷ ಆಗ್ತದೋ ಅಂಥ ಸಂತೋಷ ನಮಗಾಗ್ತದೆ. ನೀವೆಲ್ಲ ಈ ಚಾತುರ್ಮಾಸ್ಯದ ಸಮಯದಲ್ಲಿ ಒಳಗೆ ಹೊರಗೆ ಇಲ್ಲಿ ಓಡಾಡುವಾಗ ಯಾವ ಕಡೆ ನೋಡಿದರೂ ಕಾಣುವಾಗ ತುಂಬ ಒಂದು ಸಂತೋಷ ಆಗ್ತದೆ. ನಮ್ಮಲ್ಲಿ ಮಾತ್ರ ಊರ್ಜಿತಾವಸ್ಥೆಯಲ್ಲಿ ಉಳಿದಿದೆ ಈ ಬಾಂಧವ್ಯ ಅಂತ. ಇದು ಕೇವಲ ಔಪಚಾರಿಕ ಅಲ್ಲ ಅಂತ. ಈ ಮಠದಲ್ಲಿ ಗುರು ಶಿಷ್ಯ ಭಾವ ಎನ್ನುವಂಥದ್ದು ಔಪಚಾರಿಕ ಅಲ್ಲ ಅಂತ. ಎಷ್ಟೋ ಕಡೆ ಹಾಗಿರ್ತದೆ ಅಂತ, ನಮ್ಮದು ಇಂಥ ಮಠ ಅಂತ. ಆ ಮಠಕ್ಕೆ ಇವ್ರನ್ನೇನು ಗುರ್ತ ಇಲ್ಲ, ವಿಶೇಷ ಬಾಂಧವ್ಯ ಏನೂ ಇಲ್ಲ ಅಂತ. ನಾವಲ್ಲಿ ಶಿಷ್ಯರು ಅಂತ ಇವರು ಹೇಳ್ಕೊಂಡಿರ್ಬೇಕು ಅಷ್ಟೇ ಅಂತ, ಅದಕ್ಕಿಂತ ಹೆಚ್ಚಿನದ್ದೇನಿಲ್ಲ ಅಂತ. ಆದರೆ ಇದು ಹಾಗಲ್ಲ ಅಂತ. ಸಂತೋಷ ಹಂಚ್ಕೊಳ್ಬೇಕಾದ್ರೂ ಮಠ ನೆನಪಾಗ್ತದೆ, ಅಥವಾ ದುಃಖವನ್ನು ಹಂಚ್ಕೊಳ್ಳುವಾಗಲಂತೂ ಮೊದಲು ಮಠ ನೆನಪಾಗ್ತದೆ. ಅಂಥ ಒಂದು ಬಾಂಧವ್ಯ ಇಲ್ಲಿದೆ ನೋಡಿ. ಚಿಕ್ಕ ಸಮಸ್ಯೆ ಆದರೂ ಗುರುಗಳ ಹತ್ರ ಹೇಳಿದ ಸಮಾಧಾನ ಇನ್ನವರು ತುಂಬ ಮಂದಿ ಇದ್ದಾರೆ ನಮ್ಮಲ್ಲಿ. ಅನೇಕರು ಇಲ್ಲಿ ಬಂದು ಹೇಳಲಿಕ್ಕಾಗದಿದ್ದರೆ ಭಾವಚಿತ್ರದ ಎದುರು ಹೇಳ್ತಾರೆ, ಮುಟ್ತದೆ ಅದು, ಅವ್ರಿಗೆ ಉತ್ತರ ಕೂಡ ಸಿಗ್ತದೆ. ಭಾವಚಿತ್ರದ ಮುಂದೆ ಹೇಳಿದ್ರು ಕೂಡ ಅದೇ ಫಲ ಕೊಡ್ತದೆ, ಕೆಲವು ಸಾರಿ ಜಾಸ್ತಿ ಫಲ ಕೊಡ್ತದೆ ಅದು. ಯಾಕಂದರೆ ಭಾವ ತುಂಬ ಮುಖ್ಯವಾದ ಭಾವವೇ, ಅದಿದ್ದರೆ ಫಲ ಬರುವಂಥದ್ದು. ಭಾವ ಹೆಚ್ಚಿದ್ರೆ ನಿಮಗೆ ಮುಖತಃ ಸಂದರ್ಶನ ಕೂಡ ಬೇಕಾಗೋದಿಲ್ಲ. ನಮಗೆ ಗೋಪಿಯರಿಗೆ ಕೃಷ್ಣ ಹೇಳಿ ಕಳಿಸೋದು ನೆನಪಾಗ್ತದೆ ನಮಗೆ. ಮಥುರೆಗೆ ಹೋದ ಮೇಲೆ ಕೃಷ್ಣ ಗೋಪಿಯರಿಗೆ ಹೇಳ್ಕಳಿಸೋದುಂಟು. ಅವರು ತುಂಬ ದುಃಖದಲ್ಲಿ ಇರ್ತಾರೆ, ಅವರು ಕೃಷ್ಣ ಬೃಂದಾವನ ಬಿಟ್ಟು ಹೋದ ಅಂತ. ಅದಕ್ಕೆ ಕೃಷ್ಣ ಹೇಳ್ಕಳಿಸುವಾಗ ಹೇಳ್ತಾನೆ, ಅದೇನೆಂದರೆ ಅಂತರಂಗದಿಂದ ಸ್ಮರಣೆ ಮಾಡೋದುಂಟಲ್ಲ, ಅದು ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು. ಅಂತರಂಗದಲ್ಲಿ ಸ್ಮರಣೆ ನಿಲ್ಲಬೇಕು. ಅದು ನಿಲ್ಲಲಿ ಅಂತಲೇ ನಾನು ನಿಮಗೆ ಈ ವಿರಹವನ್ನು ಕೊಟ್ಟಿದ್ದು ಅಂತ ಗೋಪಿಯರಿಗೆ ಕೃಷ್ಣ ಹೇಳುವಂಥದ್ದು. ಎದುರಿದ್ದರೆ ಉಂಟು ಫಲ, ಇಲ್ಲ ಅಂತ ಇಲ್ಲ, ಇಷ್ಟು ಇಲ್ಲ ಅಂತ. ಎದುರು ಇಲ್ಲದೇ ಇರುವಾಗ ಜಾಸ್ತಿ ಭಾವಿಸುವಂಥದ್ದು ಅಂತ. ಆ ಮಿಡಿತ, ಆ ಸ್ಪಂದನ ತುಂಬ ಹೆಚ್ಚು ಅಂತ. ಒಂದು ವಸ್ತುವಿನ ಅಭಾವದಲ್ಲಿ ಅದರ ಬೆಲೆ ನಮಗೆ ತುಂಬ ಗೊತ್ತಾಗ್ತದೆ ಅಂತ. ಅದರ ಕುರಿತಾಗ ನಮ್ಮ ಮನಸ್ಸು ತುಂಬ ಆಡ್ತದೆ ಅಂತ. ಹಾಗಾಗಿ ನಿಮ್ಮ ಮನಸ್ಸಿಗೆ ಅಂಥ ಉತ್ಕರ್ಷ ಸಿಗಲಿ ಅಂತಲೇ ನಾನು ನಿಮಗೆ ಈ ವಿರಹವನ್ನು ಕೊಟ್ಟೆ ಎಂದು ಕೃಷ್ಣ ಭಾಗವತದಲ್ಲಿ ಹೇಳೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಹೀಗೆ ಒಂದು ಬಾಂಧವ್ಯ ಇರುವಂಥ ಒಂದು ಮಠ ಮತ್ತು ಶಿಷ್ಯರು, ಇದು ಒಂದು ಕುಟುಂಬದಂತೆ ಇರ್ತಕ್ಕಂಥ ಮಠ ಮತ್ತು ಶಿಷ್ಯರು ಇಲ್ಲಿ ಅಂಥದ್ದೊಂದು ವಾತಾವರಣ ಇಲ್ಲಿದೆ. ಹಾಗಾಗಿ ನಿನ್ನೆ ತಾನೇ ನಾವು ಹೇಳಿದ್ವು, ಉಪ್ಪಿನಂಗಡಿ ಮಂಡಲದ ದೊಡ್ಡ ಸಭೆ ಅಶೋಕಿಯಲ್ಲಿ ಆಗಲಿಕ್ಕೆ ಸಾಧ್ಯ ಅಂತ. ಚಿಕ್ಕ ಸಭೆಯಲ್ಲ, ಉಪ್ಪಿನಂಗಡಿ ಮಂಡಲದ ವಿಶಾಲ ಸಭೆ ಇಲ್ಲೇ ಆಗಲಿಕ್ಕೆ ಸಾಧ್ಯ ಅಂತ. ಅಶೋಕಿಯಲ್ಲಿ ಆಗಲಿಕ್ಕೆ ಸಾಧ್ಯ ಯಾಕೆ ಅಂದರೆ ಬಾಂಧವ್ಯ ಆಗಿದೆ ಅಂತ. ಅಶೋಕಿ ಪಕ್ಕದ ಮನೆ ಇದ್ದಾಗೆ ಅಂತ. ಪಕ್ಕದ ಮನೆ ಕೂಡ ಅಲ್ಲ, ನಮ್ಮ ಮನೆ ಅನ್ನುವಾಗ ಆಗ್ತದೆ. ಬಾಂಧವ್ಯ ಇದೆಯಲ್ಲ ಆ ರೀತಿಯಲ್ಲಿ. ಮಾಣಿಮಠಕ್ಕೆ ನಾವು ಬಂದಾಗಲಂತೂ ಅದು ಇನ್ನೂ ಹೆಚ್ಚು, ಅದು ಹತ್ತಿರ ಬೇರೆ ಆಗ್ತದಲ್ಲ, ಸುಲಭ ಬೇರೆ ಆಗ್ತದೆ ಬಂದು ಹೋಗಿ ಮಾಡಲಿಕ್ಕೆ. ಹಾಗಾಗಿ ಅಲ್ಲಿ ಕೈಕಾಲು ಹಾಕಲಿಕ್ಕೆ ಜಾಗ ಇರೋದಿಲ್ಲ, ಹಾಗಾಗ್ತದೆ ಆ ಸಮಯದಲ್ಲಿ ಅಂತ. ನಾವಲ್ಲಿ ತುಂಬ ಪ್ರಯೋಗ ಮಾಡಿ ನೋಡಿದ್ದೇವೆ. ಮಾಣಿಮಠಕ್ಕೆ 1 ದಿನ ಕೊಟ್ಟು 2 ದಿನ ಕೊಟ್ಟು, ಇಲ್ಲ ಅದಕ್ಕೆ ಅಂತ 1 ದಿನ ಜಾಸ್ತಿ ಕೊಡುವ ಅಂತ ಕೊಟ್ಟು, 7 ದಿನ ಕೊಟ್ಟು 10 ದಿನ ಕೊಟ್ಟು ಚಾತುರ್ಮಾಸ್ಯಕ್ಕೆ ಕೊಟ್ಟು ನೋಡಿದ್ದೇವೆ. ಎಂಥ ವ್ಯತ್ಯಾಸ ಇಲ್ಲ, ಅಂದರೆ ಕೊನೆಯವರೆಗೂ ಹಾಗೆ ಇರ್ತದೆ ಅದು ಅಂತ. ಯಾಕೆಂದರೆ ಬಾಂಧವ್ಯ ಅದು ಅಂತ.
ನದಿಗಳು ಸಮುದ್ರದ ಕಡೆಗೆ ಧಾವಿಸಿ ಹೋಗುವ ಹಾಗೆ ನೀವು ಗುರುಪೀಠದ ಕಡೆ ಧಾವಿಸಿ ಹೋಗ್ತೀರಿ. ಅಲ್ಲಿ ನೀವು ಶಾಂತಿಯನ್ನು ಕಾಣ್ತೀರಿ, ನೆಮ್ಮದಿಯನ್ನು ಕಾಣ್ತೀರಿ, ಜೀವನಕ್ಕೆ ಬೇಕಾದ ಶಕ್ತಿಯನ್ನು ಪಡ್ಕೊಳ್ತೀರಿ ಅಲ್ಲಿ. ಅದು ಬೇಕಾಗ್ತದೆ ಅಂತ. ಯಾಕೆ ಬೇಕು ಅಂದರೆ ಈ ಜೀವನ ಒಂದು ಪ್ರಯಾಣ ಇದ್ದಾಗೆ. ಮುಂದೆ ಹೋಗ್ತಾ ಇರುವಾಗ ಬಳಲಿಕೆ ಆಗ್ತದೆ, ಬಾಯಾರಿಕೆ ಆಗ್ತದೆ, ಹಸಿವಾಗ್ತದೆ, ವಿಘ್ನಗಳು ಬರ್ತವೆ, ಸಾಕು ಅಂತಾಗ್ತದೆ, ಇನ್ನೂ ಸಾಧ್ಯ ಇಲ್ಲ ಅಂತ ಆಗ್ತದೆ, ಒಂದು ಹೆಜ್ಜೆ ಕೂಡ ಇಡಲಾರಂತ ಆಗ್ತದೆ. ಹಾಗೆಲ್ಲ ಏನು ಬೇಕು? ಒಂದು ಮರದ ನೆರಳು ಬೇಕು. ಹಾಗೆ ನಿಮಗೆ ಮಠದ ನೆರಳು ಅಂತ. ಆ ಮರದ ನೆರಳು ಇದ್ದ ಹಾಗೆ ಒಂದು ಚುಕ್ಕಿ ಇಟ್ಟರಾಯ್ತು, ಮರ ಅಂತ ಬರೆದು ರಾದ ಮಧ್ಯೆ ಒಂದು ಚುಕ್ಕಿ ಇಟ್ಬಿಡಿ ಅಂತ, ಮಠದ ನೆರಳು ಅಂತ. ಈ ಮಠದ ನೆರಳು ತುಂಬ ತಂಪು, ಇದು ತಾಪವನ್ನು ಪರಿಹಾರ ಮಾಡುವಂಥದ್ದು. ಮತ್ತು ಅಲ್ಲಿ ಮಠ ವಿಶೇಷ ಫಲಗಳನ್ನು ಕೂಡ ಕೊಡ್ತದೆ. ಅದು ಕಲ್ಪವೃಕ್ಷ ಆಗಿದ್ದರಿಂದ ನೀವು ಕಲ್ಪಿಸಿದ್ದನ್ನು ಕೊಡ್ತದೆ, ಅಪೇಕ್ಷೆ ಪಟ್ಟಿದ್ದನ್ನು ಕೊಡ್ತದೆ, ಕಷ್ಟಗಳನ್ನು ಪರಿಹಾರ ಮಾಡ್ತದೆ. ಜೀವನಕ್ಕೆ ಇಂಥದ್ದೊಂದು ಬೇಕು ಅಂತ. ಜೀವನದಲ್ಲಿ ಮುಂದೆ ಹೋಗುವಾಗ ಎಲ್ಲೋ ಒಂದು ಆಶ್ರಯ, ಹೋಗಿ ನಮ್ಮ ಮನಸ್ಸನ್ನು ತಂಪು ಮಾಡಿಕೊಳ್ಬೇಕು, ಒಂದು ಬಳಲಿಕೆ ಅದು ಪರಿಹಾರ ಆಗಬೇಕು, ಮುಂದೆ ಪುನಃ ಜೀವನ ಮಾಡಲಿಕ್ಕೆ ಶಕ್ತಿ ಬೇಕು, ನಮಗೆ ಧೈರ್ಯ ಬೇಕು. ಅದೆಲ್ಲ ಮಠ ಕೊಡುವಂಥದ್ದು ಅಂತ. ಸಂಘಟನೆ ಮಠದೊಟ್ಟಿಗೆ ನಿಮ್ಮನ್ನು ಜೋಡಿಸುವಲ್ಲಿ ಕೆಲಸ ಮಾಡ್ತದೆ. ಆಶೀರ್ವಾದ ತಗೊಂಡಿದ್ದೀರಿ ನೀವೆಲ್ಲರೂ ಕೂಡ. ನಿನ್ನೆಯೇ ತಗೊಂಡಿದ್ದೀರಿ, ಇಂದು ತಗೊಂಡಿದ್ದೀರಿ. ರಾಮಚಂದ್ರಾಪುರ ಮಂಡಲದವರು ಕೂಡ ಇಂದು ನಿಮ್ಮ ಜೊತೆಯಲ್ಲಿ ಬಂದು ತಗೊಂಡಿದ್ದಾರೆ. ಅವರು ಉಪ್ಪಿನಂಗಡಿ ಸಹವಾಸ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ರಾಮಚಂದ್ರಾಪುರ ಮಂಡಲದವರು ಕೂಡ ಇವತ್ತೇ ಬಂದು, ಅವರದ್ದು ಬೇರೆ ಸಂದರ್ಭ ಇತ್ತು, ಅವರದ್ದು ಅದು ಕೂಡಿ ಬರಲಿಲ್ಲ. ಆವಾಗ ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಬಂದು ಅವರು ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ. ಆಗಲಿ. ಬಾಂಧವ್ಯಗಳೀಗ ತುಂಬ ಬೆಳೆದಿದೆ, ಎಲ್ಲ ಒಂದೇ ಆಗಿದೆ ಅನ್ನೋ ಹಾಗಿದೆ ವಾತಾವರಣ. ತುಂಬ ವಿಶ್ವಾಸಗಳು ಬೆಳೆದಿದೆ. ಒಳ್ಳೆಯದಾಗಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡ್ತೇವೆ. ಉಪ್ಪಿನಂಗಡಿ ಮಂಡಲಕ್ಕೂ ಮತ್ತು ನಮ್ಮ ಚೊಕ್ಕಾಡಿ ಶ್ರೀರಾಮ ದೇವಾಲಯಕ್ಕೂ ಪದಪೂಜೆ ಆಗಿದೆ. ಶ್ರೀರಾಮ ದೇವಾಲಯದ ಪರವಾಗಿ ನಾವು ಮಹೇಶನಿಗೆ ಹೇಳ್ತಾ ಇದ್ವು, ಚೂಂತಾರು ಮಹೇಶನಿಗೆ, ನಾವು ಚೊಕ್ಕಾಡಿ ರಾಮ ದೇವಾಲಯದ್ದು ನಾವು ಕೇಳೋದೇ ಇಲ್ಲ ಅಂತ, ಹೇಗಿದೆ ಅಂತ ಕೇಳೋದೇ ಇಲ್ಲ ಅಂತ, ಯಾಕೆಂದರೆ ಗೊತ್ತಿದೆ ನಮಗೆ ಅಂತ, ಅದು ಚೆನ್ನಾಗಿದೆ ಅದು ಅಂತ. ಮತ್ತು ಪ್ರತಿ ಬಾರಿ ಅದರ ಪ್ರಗತಿ ನಮ್ಮ ಮುಂದೆ ಬಂದಾಗ ಪ್ರಗತಿ ಆಗಿರ್ತದೆ ಅಂತ. ಕೆಲವು ಸಾರಿ ವರದಿ ಮಾತ್ರ ಬರ್ತದೆ, ಪ್ರಗತಿ ಆಗಿರೋದಿಲ್ಲ. ಪ್ರಗತಿ ವರದಿ ಮಾತ್ರ ಕಷ್ಟಪಟ್ಟು ಇನ್ನೊಂದು ಅಕ್ಷರಗಳಲ್ಲಿ ತಂದು ತೋರಿಸುವಾಗಿರ್ತದೆ. ಇದು ಹಾಗಲ್ಲ ಅಂತ. ರಾಮದೇವಾಲಯ ತುಂಬ ಪ್ರಗತಿಯನ್ನು ಕಂಡಿದೆ ಮತ್ತು ಕಾಣ್ತಾ ಇದೆ ಅಂತ, ಇನ್ನೂ ಪ್ರಗತಿಯನ್ನು ಕಾಣ್ತಾ ಇದೆ. ಅದಕ್ಕೆ ಇಡೀ ಎಲ್ಲರೂ ಸ್ಪಂದಿಸಿ ಒಳ್ಳೆ ರೀತಿ ಕೆಲಸ ಆಗ್ತಾ ಇದೆ. ನಾಯಕತ್ವ ತುಂಬ ಒಳ್ಳೆಯದಿದೆ, ಅದು ಕೂಡ ತುಂಬ ಪ್ರಧಾನವಾಗಿರುವಂಥ ಒಂದು ಕಾರಣ ಅಂತ. ಹಾಗಾಗಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಚೊಕ್ಕಾಡಿ ಶ್ರೀರಾಮ ದೇವಾಲಯ ಎಂಬುದಾಗಿ ಈ ಸಮಯದಲ್ಲಿ ಆ ದೇವಸ್ಥಾನದ ಸಮಿತಿ, ಅಲ್ಲಿಯ ಒಂದು ಒಮ್ಮನಸ್ಸಿನ ತಂಡ ಇದೆ, ಆ ತಂಡಕ್ಕೆ ವಿಶೇಷ ಆಶೀರ್ವಾದಗಳು, ನಿಮಗೆಲ್ಲ ಆಶೀರ್ವಾದಗಳು. ನಮ್ಮ ಜೊತೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ. ಇವತ್ತು ಒಂದು ವಿಶೇಷ ಕಾರ್ಯವನ್ನು ಇಟ್ಕೊಂಡು ಆಶೀರ್ವಾದ ಕೇಳಲಿಕ್ಕೋಸ್ಕರವಾಗಿ ಎಷ್ಟು ದೂರ ಅವರು ಅಲ್ಲಿಂದ ಬಂದಿದ್ದಾರೆ. ಅವರು ಒಂದು ದಿನವೇ ಕೊಡಬೇಕಾಗ್ತದೆ, ನಿಮಗೆಲ್ಲ ಗೊತ್ತಿದೆ. ಈ ಮಠಕ್ಕೆ ಇಲ್ಲಿಗೆ ಬಂದು ಹೋಗಬೇಕು ಅಂದರೆ ಅಲ್ಲಿಂದ ಒಂದು ದಿನವನ್ನೇ ಸಮರ್ಪಣೆ ಮಾಡಬೇಕಾಗ್ತದೆ ಅಂತ. ಹಾಗೆ ಬಂದು ಆಶೀರ್ವಾದ ಕೇಳಿದ್ದಾರೆ. ಒಳ್ಳೆಯದಾಗಲಿ, ಅವರು ಕೈಗೊಂಡ ಕಾರ್ಯಕ್ಕೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಸ್ಪಂದನ ಸಮಾಜದಿಂದಲೂ ಬರಲಿ ಮತ್ತು ದೈವಾನುಗ್ರಹ ಕೂಡ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ. ಅವರೊಂದು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಇಟ್ಕೊಂಡಿರುವಂಥದ್ದು. ನವೆಂಬರ್ ತಿಂಗಳ ಕೊನೆಯಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣದ ಕಾರ್ಯಕ್ರಮ, ಅಪರೂಪದ ಕಾರ್ಯಕ್ರಮ ಇಟ್ಕೊಂಡಿರುವಂಥದ್ದು. ಶ್ರೇಯಸ್ಸನ್ನು ನಾವು ಈ ಕಾರ್ಯಕ್ರಮದ ಬಗ್ಗೆ ಈ ಸಮಯದಲ್ಲಿ ಹಾರೈಸ್ತೇವೆ. ಇನ್ನು ಈ ಚಾತುರ್ಮಾಸದ ಹಿಂದೆ 3 ಅಕ್ಷರದ ಶಬ್ದ ಇದೆಯಲ್ಲ, ಒಂದು ಸ್ವಭಾಷ ಅಂತ. ನಮಗೆಲ್ಲ ಅದನ್ನು ನೋಡುವಾಗ ಖುಷಿಯೂ ಆಗ್ತದೆ, ಸ್ವಲ್ಪ ತಲೆ ಬಿಸಿಯೂ ಆಗ್ತದೆ ಅಂತ. ಇವತ್ತು ಎಂತ ಕಾದಿದೆಯಪ್ಪ ಅಂತ. ದಿವಸ ಒಂದೊಂದು ಬಿಡಿಸ್ತಾರೆ ಗುರುಗಳು ಎನ್ನುವ ಹಾಗೆ ಅಂತ. ಈ ಗ್ರಹಚಾರ ಬಿಡಿಸೋದನ್ನು ಕೇಳಿದಿರಲ್ಲ ನೀವು. ಈಗ ತಪ್ಪು ಅರ್ಥದಲ್ಲಿ ಬಳಕೆಯಲ್ಲಿದೆ ಅದು. ಈಗ ಯಾರಿಗಾರು ಜೋರು ಮಾಡೋದಾದರೆ, ಯಾರಿಗಾದರೂ ಸ್ವಲ್ಪ ದಂಡಿಸೋದಾದರೆ ಗ್ರಹಚಾರ ಬಿಡಿಸಿದ್ರು ಅಂತ ಹೇಳೋದು ಉಂಟು. ಒಳ್ಳೆಯ ಶಬ್ದ ನಿಜವಾಗಿತ್ತು. ಗ್ರಹಚಾರವನ್ನು ಬಿಡಿಸಿದ್ರು ಅಂತ, ಪ್ರತಿಕೂಲವಾದ ಗ್ರಹಚಾರದ ದೋಷಗಳನ್ನು ದೂರ ಆಗುವಂತೆ ಮಾಡಿದ್ರು ಅಂತ. ಆ ಅರ್ಥದಲ್ಲಿ ಉಂಟು, ಒಳ್ಳೆಯ ಅರ್ಥದಲ್ಲಿ ಉಂಟು. ಎಷ್ಟೋ ಒಳ್ಳೆಯ ಶಬ್ದಗಳು ಬರ್ತಾ ಬರ್ತಾ ತಪ್ಪರ್ಥಕ್ಕೆ ಹೋಗಿಬಿಡ್ತವೆ, ಕೆಳಗೆ ಹೋಗಿಬಿಡ್ತವೆ. ಒಂದು ಗ್ರಹಚಾರ ಬಿಡಬೇಕಾಗಿದೆ ನಮಗೆ. ಯಾವುದು ಅಂದರೆ ಇಂಗ್ಲೀಷಿನ ಗ್ರಹಚಾರ ನಮಗೆ ಬಿಡಬೇಕಾಗಿದೆ ಅಂತ. ಅದು ಗ್ರಹಚಾರ ಹೋಗಿ ಗೃಹಚಾರ ಆಗಿದೆ ಅದೀಗ ಅಂತ. ಗ್ರಹ ತುಂಬ ದೂರ ಗಗನಮಂಡಲದಲ್ಲಿರುವಂಥದ್ದು, ಗೃಹ ನಮ್ಮ ಮನೆಯೊಳಗೆ ಬಂದಿದೆ. ಅದು
ಎಷ್ಟೋ ಜನರಿಗೆ ಗೃಹಕ್ಕೆ ವ್ಯತ್ಯಾಸ ಗೊತ್ತಿರೋದಿಲ್ಲ. ಗೃಹಕ್ಕೆ ಗ್ರಹ ಅಂತ ಹೇಳ್ತಾರೆ, ಗ್ರಹಕ್ಕೆ ಗೃಹ ಅಂತ ಹೇಳ್ತಾರೆ. ಅಂದರೆ ಅದು ಕನ್ನಡ ತುಂಬ ದುರ್ಬಲ ನೋಡಿ. ಎಷ್ಟೋ ನಮ್ಮ ಹೊಸ ಪೀಳಿಗೆಗೆ ಇವತ್ತು ಕನ್ನಡ ಓದಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ. ಎಷ್ಟೋ ನಮ್ಮ ಹೊಸ ಯುವಕರಿಗೆ ಒಳ್ಳೆಯವರು ಪಾಪ, ಅವರು ತಪ್ಪಲ್ಲ, ಅದು ಅವರು ಹಿರಿಯರನ್ನು ಕೇಳಬೇಕು ಯಾಕೆ ಹೀಗಾಯಿತು ಅಂತ. ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ, ಎಷ್ಟೋ ಸರ್ತಿ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಂಥದ್ದು ಉಂಟು ಅಂತ. ಏನಾದ್ರು ಬರಿಬೇಕಾದ್ರೆ ಅವರು ಇಂಗ್ಲೀಷಲ್ಲೇ ಬರೆಯೋದು, ಅಥವಾ ಎಷ್ಟೋ ಬಾರಿ ಕನ್ನಡದಲ್ಲಿ ಬರೆದ್ರೂ ಕೂಡ ಅದು ಕಂಗ್ಲೀಷ್ ಅಂತ ಒಂದು ಉಂಟಲ್ಲ, ಅದರಲ್ಲಿ ಬರೆಯೋದು ಅಂತ. ಅಂದರೆ ಈ ಕನ್ನಡ ಭಾಷೆ ಲಿಪಿ ಇಂಗ್ಲೀಷು ಅಂತ. ಯಾಕೆ ನಮಗೆ ನಮ್ಮ ಲಿಪಿ ಇಲ್ವಾ? ನಮ್ಮ ಲಿಪಿಗೆ ಏನು ಗ್ರಹಚಾರ ಬೆಳೀತು ಅಂತ, ಯಾಕೆ ಹೀಗಾಯಿತು? ಆ ಲಿಪಿ ಅದು ಪರಿಪೂರ್ಣ ಅಲ್ಲ. ಅದು ನಮ್ಮಲ್ಲಿ 50 ಅಕ್ಷರ, ಇದರಲ್ಲಿ 26 ಇದೆ. ಆ 26 ಕೂಡ ಅದು ಎಷ್ಟೋ 26 ಪೂರ್ಣ ಅಲ್ಲ ಅಂತ. ಅದು ಏನಕ್ಕೇನು ಸಂಬಂಧ ಇಲ್ಲದೆ ಇರುವಂಥ ಇದೆ ಅದು ಅಂತ. ಅವ್ಯವಸ್ಥಿತವಾಗಿದೆ ತುಂಬ. ಭಾಷೆಯೇ ಹಾಗೆ ತುಂಬ ಅವ್ಯವಸ್ಥಿತವಾಗಿರುವಂಥದ್ದು. ಬರೆಯೋದು ಬೇರೆ, ಮಾತಾಡೋದು ಬೇರೆ ಅಂತ. ಮೋಸ ಒಂಚೂರು ಅಂತ. ಹಾಗಾಗಿ ಹೊಸಬರಿಗೆ ಆ ಭಾಷೆ ಕಲೀಲಿಕ್ಕೆ ಕಷ್ಟ ಆಗೋದು. ಯಾಕೆ ಅಂದರೆ ನಡೆ ನುಡಿಗಳಲ್ಲಿ ವ್ಯತ್ಯಾಸ ಉಂಟು ಅಂತ. ನುಡಿ ಅಂದರೆ ಇದು, ನಡೆ ಅಂದರೆ ಈ ಬರವಣಿಗೆ ಇದೆಲ್ಲ ಕೃತಿ, ಇದು ಕಾರ್ಯ ಅಲ್ವ ಬರವಣಿಗೆ ಅಂದರೆ. ಅದು ಮಾತು ನುಡಿ, ಇದು ವ್ಯತ್ಯಾಸ ಉಂಟು. ಈ ನಡೆ ನುಡಿಗಳ ವ್ಯತ್ಯಾಸ ಆ ಸಂಸ್ಕೃತಿಯಲ್ಲೂ ಉಂಟು, ಭಾಷೆಯಲ್ಲೂ ಉಂಟು ಅದು. ಹಾಗಾಗಿ ಎಷ್ಟೋ ಅಕ್ಷರಗಳು ಸುಮ್ಮನಾಗಿ ಬಿಡ್ತವೆ ಅಂತ. ಆ ಸುಮ್ಮನಾಗಿದ್ದು ಎಲ್ಲರಿಗೂ ಗೊತ್ತಾಗೋದಿಲ್ಲವಲ್ಲ, ಅದು ಸುಮ್ಮನಾಯಿತು ಅಂತ. ಸೈಲೆಂಟ್ ಅಂತ ಶಬ್ದ ಅದಕ್ಕೆ ಅಂತ. ಹೊಸದಾಗಿ ಭಾಷೆ ಕಲಿಯೋರು ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಅದೆಲ್ಲ ನೆನ್ಪಿಟ್ಕೊಳ್ಬೇಕು, ಯಾವ್ದು ಸೈಲೆಂಟು ಅಂತ, ಹೀಗೆಲ್ಲ ಉಂಟಲ್ಲ ಅಂತ. ಹಾಗಾಗಿ ಕನ್ನಡ ಹಾಗಿಲ್ಲ ಅಂತ. ಕನ್ನಡದಲ್ಲಿ ನೀವು ಏನು ಬರೀತೀರೋ ಅದನ್ನೇ ಓದ್ತೀರಿ ಅಂತ, ಏನು ಓದ್ತೀರೋ ಅದನ್ನೇ ಬರೀತೀರಿ, ಏನು ಮಾತಾಡ್ತೀರೋ ಅದನ್ನೇ ಬರೀತೀರಿ, ಏನು ವ್ಯತ್ಯಾಸ ಇಲ್ಲ ಅಂತ. ಹಾಗೆ ನುಡಿಗಳ ಸಾಮಂಜಸ್ಯ ಇರ್ತಕ್ಕಂಥ ಭಾಷೆ ಇದು ಕನ್ನಡ. ಸಂಸ್ಕೃತವು ಕೂಡ ಹಾಗೆ ಅದೇ ರೀತಿ ಇರ್ತಕ್ಕಂಥ ಭಾಷೆ ಇದು. ಹಾಗಾಗಿ ನಾವು ಯಾವುದಾದ್ರು ತುಂಬ ಚಾಲ್ತಿರ್ತಕ್ಕಂಥ ಒಂದು ಶಬ್ದ ತೆಕ್ಕೊಂಡು ದಿವಸ ಅದನ್ನು ಬಿಡುವ ಪ್ರಯತ್ನ ಮಾಡುವ ಅಂತ ಶಿಷ್ಯರಿಗೆಲ್ಲ ಹೇಳೋದು. ಇವತ್ತು ಯಾವ ಶಬ್ದಪ್ಪ ಅಂತ ಯೋಚನೆ ಮಾಡ್ತಾಯಿದ್ರು. ಅಪರೂಪಕ್ಕೆ ನಮ್ಮ ಮುಂದೆ ಶಬ್ದ ಬಂದ್ಬಿಡ್ತದೆ ಕೆಲವು ಸರ್ತಿ. ಗುರುಗಳೇ ಅಂತ ಹೇಳಲಿಕ್ಕೆ ಅಭ್ಯಾಸ ಇರೋದಿಲ್ಲ ನೋಡಿ. ಮತ್ತು ಅಭ್ಯಾಸ ಇರೋದು ಯಾವುದು? ಸರ್. ಹಾಗೆ ಇಲ್ಲಿ ಬಂದು ಸರ್ ಅಂತ ಹೇಳಿದ್ರು ಉಂಟು ಅಂತ, ಆಮೇಲೆ ನಾಲಿಗೆ ಕಚ್ಕೊಳ್ತಾರೆ ಅಂತ ಹೇಳಿದ ಮೇಲೆ ಅಂತ ಆಗ್ತಾ ಇರ್ತದೆ. ಆಗ ಈಗ ಆಗ್ತಾ ಇರ್ತದೆ ಇಲ್ಲಿ ಅಂತ ನಮಗೆ ನಗು ಬರ್ತದೆ, ಸ್ವಲ್ಪ ದುಃಖವಾಗ್ತದೆ. ಎಲ್ಲಿಂದ ಎಲ್ಲಿವರೆಗೆ ಬಂತಪ್ಪ ಸರನ ಎಲ್ಲ ಕಡೆ ಬಂದುಬಿಡ್ತಲ್ಲ ಇದು ಅಂತ ಅನ್ನಿಸ್ತದೆ ಅಂತ. ಹಾಗೆ ಇಂಗ್ಲೀಷಿನ ಸರ್ ಅದರ ಗ್ರಾಚಾರ ಬಿಡಿಸ್ಬೇಕಲ್ಲ ಅಂತ ನಾವು ಅದನ್ನೂ ರೂಪಾಂತರ ಮಾಡಿದ್ದೇವೆ. ಸರ್ ಅಂತಲೇ ಹೇಳ್ತೇವ. ಅವರಂತೂ ಅವ್ರು ಹೇಳುವಾಗ ಸಾ ಹೇಳ್ತಾರೆ, ಅದು ಹೇಳ್ತಾರೋ ಇಲ್ವೋ, ಅದು ಇತ್ಲಾಗೆ ಅದು ಮೌನ ಅಂತಲೂ ಅತ್ಲಾಗೆ ಮಾತು ಅಂತಲೂ ಹಾಗೆ ಹೇಳೋದುಂಟು ಅದನ್ನು ಅಂತ ಅವರು ಅಂತ. ನಾವು ಭಾರತೀಯರು ಸರ್ ಅಂತ ಹೇಳ್ತೇವೆ, ಕೇಳ್ತದೆ. ಯಾಕೆಂದರೆ ಅಭ್ಯಾಸ ನಮ್ಮದು ಹಾಗೆ ಬಂದಿರುವಂಥದ್ದು, ಹಾಗೆ ಉಚ್ಚಾರಣೆ ಮಾಡ್ತೇವೆ. ಅದು ಇಂಡಿಯನ್ ಇಂಗ್ಲೀಷ್ ಅಂತ ಆಗಿಬಿಟ್ಟಿದೆಯಲ್ಲ ಅದೀಗ ಅಂತ. ಆಮೇಲೆ ಸರ್ ಅನ್ನೋದಕ್ಕೆ ನಿಲ್ಲಿಲ್ಲ ಅಂತ ಸಾರ್ ಅಂತಾಗಿದೆ ಮತ್ತದು. ಅದು ಅವರಿಗೂ ಗೊತ್ತಿಲ್ಲ ಹಾಗಂದ್ರೆ ಏನು ಅಂತ, ಇಂಗ್ಲೆಂಡಿನವರಿಗೂ ಗೊತ್ತಿಲ್ಲ. ಸಾರ್ ಅಂತ ಹೇಳ್ತೇವೆ. ಬರ್ತಾ ಸಾ ಅಂತ ಹೇಳೋದು ಉಂಟು ಅಂತ. ಅದು ಮುಂದುವರೆದು ನಮಗೆ ಕಾಗೆ ನೆನಪಾಗ್ತದೆ ಕೆಲತ್ತೆ. ಸಾ ಅಂತ ಹೇಳುವಾಗ ಅದು ಕಾಕ ಅಂತ ಹೇಳ್ತದಲ್ಲ, ಹಾಗೆ ಕೇಳ್ತದೆ ಅಂತ. ಹೀಗೆ ಅದನ್ನು ತುಂಬ ಬೆಳೆಸಿದ್ರಿಂದ ರೂಪಾಂತರಗಳಾಗುವಂಥದ್ದು. ರೂಪಾಂತರ ಯಾಕೆ ಬರ್ತದೆ ಅಂದರೆ ತುಂಬ ಬಳಸ್ತೇವೆ ನಾವು, ಬಳಸಿದಾಗ ರೂಪಾಂತರಗಳಾಗ್ತವೆ. ಇದಿದ್ರೆ ರೂಪಾಂತರಗಳಾಗೋದಿಲ್ಲ ಅಂತ. ಇದಕ್ಕೆ ನಮ್ಮಲ್ಲಿ ಶಬ್ದ ಇಲ್ವಾ ಅಂತ. ಸರ್ ಅನ್ನೋದಕ್ಕೆ ನಮ್ಮಲ್ಲಿ ಶಬ್ದ ಇಲ್ವಾ? ನಾವು ಯಾಕೆ ಸರ್ ಅಂತ ಹೇಳ್ತೇವೆ? ಏನು ಶಬ್ದ ನಮ್ಮಲ್ಲಿ? ಶಬ್ದ ಯಾವುದು ಸರ್ ಅಂತ ಅನ್ನೋದಕ್ಕೆ? ಏನಾದ್ರು ಉಂಟಾ ನಿಮ್ಮ ಮನಸ್ಸಲ್ಲಿ? ಸಂಸ್ಕೃತದ್ದು ನಾವು ನಿಮಗೆ ಒಂದು 2-3 ಉದಾಹರಣೆ ಕೊಡ್ತೇವೆ. ಅವ್ರು ಏನು ಹೇಳ್ತಾ ಇದ್ರು ಆ ಕಾಲದಲ್ಲಿ ಇತ್ತು. ಪೂರ್ವ ಕಾಲದಲ್ಲಿ ಆ ಶಬ್ದದ ಸ್ಥಾನದಲ್ಲಿ ಯಾವ ಶಬ್ದ ಇತ್ತು? ರಾಮಾಯಣದಲ್ಲಿ ಯಾವ ಶಬ್ದ ಬಳಕೆ ಆಗಿದೆ? ಈ ಸರ್ ಅನ್ನೋ ಜಾಗದಲ್ಲಿ ಅಥವಾ ಮೇಡಮ್ ಅನ್ನೋ ಜಾಗದಲ್ಲಿ? ಅದಂತೂ ಇನ್ನೊಂಚೂರು ಕಷ್ಟ. ಅದಕ್ಕೆ ಏನೇನೋ ಅರ್ಥ ಇದೆ ಅದಕ್ಕೆ. ಆ ಮೇಡಮ್ ಶಬ್ದಕ್ಕೆ ಅದು ಯಾವ ಮಾತಿಗೂ ಆ ಶಬ್ದ ಅದರೊಟ್ಟಿಗೆ ಬರಬಾರದು. ಹಾಗೆಲ್ಲ ಅದಕ್ಕೆ ಅಂದರೆ ಅಲ್ಲಲ್ಲಿ ಸಂಸ್ಕೃತಿಗಳದೆಲ್ಲ ಅಂತ. ಹಾಗಾಗಿ ಅದಕ್ಕೆ ಏನು ಶಬ್ದ ಬಳಸ್ತಾ ಇದ್ರು ಅಂದರೆ, ರಾಮಾಯಣದಲ್ಲಿ ಆರ್ಯ ಅನ್ನೋ ಶಬ್ದ ಬಳಸ್ತಾ ಇದ್ರು. ಆರ್ಯ ಅಥವಾ ಆರ್ಯೆ.
ಈ ಶಬ್ದವನ್ನು ತುಂಬ ಬಳಸ್ತಾ ಇದ್ರು. ಹನುಮಂತ ಸೀತೆಯನ್ನು ಆರ್ಯೆ ಅಂತ ಕರೀತಾನೆ. ಯಾರೇ ನಮಗಿಂತ ಒಂದು ಸ್ವಲ್ಪ ದೊಡ್ಡವರು, ನಾವು ಗೌರವ ಕೊಡಬೇಕು. ಈ ಸರ್ ಅಂತ ಅನ್ನೋದು ಹಾಕ್ತಾನೆ ಬರೋದು. ನಾವು ನಮಗಿಂತ ಚಿಕ್ಕವರಿಗೋ ಸಮಾನಸ್ಕಂದ್ರಿಗೂ ಆ ಶಬ್ದ ಬಳಸೋದಿಲ್ಲ. ಒಂಚೂರು ಗೌರವ ಇಟ್ಕೊಂಡೆ ಆ ಶಬ್ದ ಬಳಸುವಂಥದ್ದು ತಾನೆ. ಗೌರವ ಇರುವಾಗ ಆರ್ಯ ಅಥವಾ ಆರ್ಯೆ ಅನ್ನೋ ಶಬ್ದ ಬಳಸ್ತಾ ಇದ್ರು. ಅದೇ ಕನ್ನಡದಲ್ಲಿ ಅಯ್ಯ ಅಂತಾಗಿರೋದು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದೇ ಅಯ್ಯ ಅಂದರೆ ಗೌರವಪೂರ್ವಕ ಇರುವಂಥ ಶಬ್ದ ಅದು ಅಂತ ಅಯ್ಯ ಅನ್ನುವಂಥದ್ದು. ಎಲವೋ ಅನ್ನೋದಕ್ಕೆ ಗೌರವ ಇಲ್ಲ, ಅಲ್ಲಿಂದ ಬಂದಿರೋದು, ಆರ್ಯ ಶಬ್ದದಿಂದಲೇ ಬಂದಿರೋದು ಅದು ಅಂತ. ಆರ್ಯ ಅಯ್ಯ ಹಾಗೆ ಬಂದಿರುವಂಥದ್ದು. ದೀರ್ಘ ಹ್ರಸ್ವವಾಗಿದೆ. ಒತ್ತಕ್ಷರ ರ್ಯಾ ಅಂತಿದೆಯಲ್ಲ, ಅದು ಯಾಕೆ ಯಾವತ್ತು ಹಾಗೆ ಉಚ್ಚಾರಣೆಗೆ ಸುಲಭ ಆಗುವಂತೆ ಅದು ಬದಲಾಗಿದೆ ಅದು ಅಂತ. ಹಾಗಾಗಿ ಆರ್ಯ ಶಬ್ದಗಳು ಚಾಲ್ತಿಯಲ್ಲಿದ್ದು. ಇದು ದ್ರಾವಿಡರು ಆರ್ಯರು ಅದಕ್ಕೆಲ್ಲ ಸಂಬಂಧ ಇಲ್ಲ. ಇದು ಅದನ್ನೆಲ್ಲ ನಂಬೇಡಿ. ನಿಮ್ಮ ತಲೆಯಲ್ಲಿ ಯಾರು ತುಂಬಿದ್ರೆ ಅದನ್ನು ನೀವು ಶಾಲೆಯಲ್ಲಿ ಓದುವಾಗಲೋ ಆಮೇಲೆ ಎಲ್ಲಿಯೋ ತುಂಬಿದ್ರೆ ತೆಗೆದು ಹಾಕಿ ಅದನ್ನು ಕಸವನ್ನು. ಯಾಕೆಂದರೆ ಹಾಗೆ ಇಲ್ಲ. ಈಗ ಆರ್ಯ ದ್ರಾವಿಡನ ಎರಡು ಗುಂಪುಗಳು ನಮ್ಮಲ್ಲಿ ಇದ್ದಿದ್ರೆ, ಎರಡು ಅಂತ ವಿಭಾಗ ಇದ್ದಿದ್ರೆ ಅದು ವೇದಗಳಲ್ಲಿ ಕಾಣಬೇಕಾಗಿತ್ತು, ಪುರಾಣಗಳಲ್ಲಿ ಕಾಣಬೇಕಾಗಿತ್ತು, ಶಾಸ್ತ್ರಗಳಲ್ಲಿ ಕಾಣಬೇಕಾಗಿತ್ತು, ಕಾವ್ಯಗಳಲ್ಲಿ ಕಾಣಬೇಕಾಗಿತ್ತು. ನೀವು ಇಲ್ಲಿ ಎಲ್ಲಿಯೂ ಆ ಭೇದವನ್ನು ನೀವು ಕಾಣೋದಿಲ್ಲ ಅಂತ, ಎಲ್ಲಿಯೂ ಇಲ್ಲ ಅಂತ. ಸೀತೆ ಹನುಮಂತನಲ್ಲಿ ಕೇಳ್ತಾಳೆ, ಆರ್ಯ ಸುಗ್ರೀವ ತನ್ನ ಸೇನೆಯೊಟ್ಟಿಗೆ ಬಂದು ನನ್ನ ಪಾರು ಮಾಡ್ತಾನ ಅಂತ. ಆರ್ಯ ಸುಗ್ರೀವ ಅಂತ. ಈಗ ಈ ಆರ್ಯ ದ್ರಾವಿಡ ವಾದಿಗಳ ಪ್ರಕಾರ ಸುಗ್ರೀವ ಅಂದರೆ ಅವನು ಆರ್ಯ ಅಲ್ಲ, ದ್ರಾವಿಡ, ದಕ್ಷಿಣ ದೇಶವೇ ಅಲ್ವಾ. ಅವರಿಗೆ ಕಪಿಗಳು ಒಂದು ಸಂಸ್ಕಾರ ಇಲ್ಲದೆ ಇರೋ ಜನಾಂಗ ದಕ್ಷಿಣದವರು, ಹಾಗೆ ಅವರು ಆರ್ಯರು ಹೇಳ್ತಾ ಇದ್ರು. ಹೀಗೆಲ್ಲ ಹೇಳೋದುಂಟಲ್ವಾ. ಆದರೆ ಆರ್ಯ ಶಬ್ದ ಪ್ರಯೋಗ ಅಲ್ಲಿ ಆಗಿದೆ ಅಂತ, ಸುಗ್ರೀವನ ಕುರಿತು ಆಗಿದೆ ಅಂತ, ವಿಭೀಷಣನ ಕುರಿತು ಆಗಿದೆ ಆರ್ಯ ಶಬ್ದ ಪ್ರಯೋಗ. ಆರ್ಯ ಅನ್ನೋದು ಸಂಸ್ಕಾರವನ್ನು ಹೇಳ್ತದೆ ಅಂತ. ಆರ್ಯ ಅನ್ನೋದು ಮೂಲ ನೋಡಿದಾಗ ಗತಿ ಉಳ್ಳವನು ಅಂತ, ಪರಮಾತ್ಮನಿಗೆ ಅಭಿಮುಖವಾಗಿ ಒಂದು ಗತಿ ಉಳ್ಳವನು ಅಂತ. ಗತವು ಅನ್ನೋ ಧಾತುವಿಂದ ಬಂದಿರುವಂಥದ್ದು ಅಂತ. ಯಾರ ನಡೆ ಪರಮಾತ್ಮನ ಕಡೆಗಿದೆ ಅಂತ, ಅಂಥವನು ಅಂತ. ಅಷ್ಟೊಳ್ಳೆ ಅರ್ಥ ಇದೆ ಅದಕ್ಕೆ. ಅಲ್ಲಿಂದ ಪ್ರಾರಂಭ ಆಗಿ ಒಟ್ಟು ಗೌರವಕ್ಕೆ ಆ ಶಬ್ದ ಬಳಕೆ ಮಾಡ್ತಾ ಇದ್ರು. ಪತಿಯನ್ನು ಆರ್ಯಪುತ್ರ ಅಂತ ಸಂಬೋಧನೆ ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ. ಎಲ್ಲ ಸ್ತ್ರೀಯರು ತಮ್ಮ ಪತಿಯನ್ನು ಆರ್ಯಪುತ್ರ, ಆರ್ಯ ಅಂದರೆ ಮಾವ ಆರ್ಯ ಆಗ್ತಾನೆ ನೋಡಿ. ಶ್ವಶುರ ಮಾವ, ಗಂಡನ ತಂದೆ, ಅವನು ಆರ್ಯ. ಹಾಗಾಗಿ ಇವರು ಏನಾಗಬೇಕು ಅಂದರೆ ಆರ್ಯಪುತ್ರ ಅಂತ. ಆ ಶಬ್ದ ಪ್ರಯೋಗ ವ್ಯಾಪಕವಾಗಿದೆ. ರಾಮಾಯಣ ಮಹಾಭಾರತ ಪುರಾಣಗಳು ಎಲ್ಲಿ ಹೋದರೂ ಕೂಡ ಇರುವಂಥ ಶಬ್ದ ಅದು ಅಂತ. ಹಾಗಾಗಿ ಆರ್ಯ ಶಬ್ದ ನಮ್ಮಲ್ಲಿ ಗುರುಕುಲದಲ್ಲಿ ನಾವು ಅದನ್ನೇ ಬಳಸ್ತೇವೆ. ಇಲ್ಲಿ ಎಲ್ಲ ಶಿಕ್ಷಕರನ್ನು ಮಕ್ಕಳು ಸರ್ ಅಂತ ಕರೆಯೋದಿಲ್ಲ, ಆರ್ಯ ಅಂತ ಕರೀತಾರೆ. ಅದು ಅಭ್ಯಾಸವೇ ಆಗಿದೆ ಮಕ್ಕಳಿಗೆ, ಅದು ಚೆನ್ನಾಗಿ ಅಭ್ಯಾಸ ಆಗಿದೆ. ಅದನ್ನು ಬಿಟ್ಟು ಬೇರೆ ಶಬ್ದ ಬಳಸೋದಿಲ್ಲ ಅವರು, ಆರ್ಯ ಅಂತಲೇ ಬಳಸ್ತಾರೆ. ಹಾಗಾಗಿ ಈ ಶಬ್ದ ತುಂಬ ಚೆನ್ನಾಗಿದೆ. ಮಾನ್ಯೆ ಇದು ಆಗ್ಬೋದು. ಮಾನ್ಯರೇ ಅಂತೀಗಲ್ಲ, ಈಗ ಯಾವ್ದಾದ್ರು ಕೈ ಬರಹ ಒಕ್ಕಣೆ ಇದ್ದರೆ ಪ್ರಾರಂಭ ಮಾನ್ಯರೇ ಅಂತ ಆಗ್ತದೆ ನೋಡಿ ಅಂತ. ಅದು ಆಂಗ್ಲ ಭಾಷೆಯಲ್ಲಿ ಸರ್ ಅಂತದ್ದು, ಅದಕ್ಕೆ ಇರುವಂಥದ್ದು ಅದು ಅಂತ. ಅದು ಆಗ್ಬೋದು. ಅದು ಆ ಶಬ್ದವೇ ಗೌರವವನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದ ಅಂತ. ಮಾನನೀಯ, ಸಮ್ಮಾನಕ್ಕೆ ಅರ್ಹ, ಗೌರವಕ್ಕೆ ಅರ್ಹ ಎನ್ನುವ ಅರ್ಥವನ್ನು ಕೊಡ್ತದೆ ಅದು ಅಂತ. ಹಾಗೆ ಶ್ರೀಮನ್ ಶಬ್ದ ಪುರುಷರಿಗಾಗ್ಬೋದು. ಶ್ರೀಮನ್, ಶ್ರೀ ಅಂದರೆ ಸಂಪತ್ತು, ಬರೀ ದುಡ್ಡು ಕಾಸು ನೋಟು ನಗ ನಾಣ್ಯ ಅಲ್ಲ, ಅದು ಎಲ್ಲವೂ ಶ್ರೀಯೇ. ವಿದ್ಯೆಶ್ರೀ, ಬುದ್ಧಿಶ್ರೀ, ಮಕ್ಕಳು ಅದು ಶ್ರೀ, ಸಂಪತ್ತು ಅಂತ. ಈಗ ಹಾಗಿಲ್ಲ, ಆಗಿನ ಕಾಲದಲ್ಲಿ ಮಕ್ಕಳು ಅಂದರೆ ಸಂಪತ್ತು ಅಂತಲೇ, ಸಂತಾನ ಲಕ್ಷ್ಮಿ ಅಂತಲೇ ಇತ್ತಲ್ಲ ಒಂದು ಕಾಲದಲ್ಲಿ. ಶ್ರೀಮನ್ ಶಬ್ದ, ಶ್ರೀಮತಿ ಅದು ಈಗ ಬೇರೆ ಅರ್ಥದಲ್ಲಿ ಇದ್ಬಿಟ್ಟಿದೆ. ಶ್ರೀಮತಿ ಅಂದರೆ ಮದುವೆ ಆದವಳು ಅನ್ನೋ ಅರ್ಥ ಈಗ ಚಾಲ್ತಿಯಲ್ಲಿದೆ. ಹಾಗೆಲ್ಲ ಅರ್ಥ ಇಲ್ಲ ಅದಕ್ಕೆ. ಶ್ರೀಮತಿ ಅಂದರೆ ಶ್ರೀ ಉಳ್ಳವಳು ಅಂತ, ಶೋಭೆ ಉಳ್ಳವಳು, ಕಾಂತಿ ಉಳ್ಳವಳು, ಸಂಪತ್ತು ಉಳ್ಳವಳು, ಈ ಅರ್ಥದಲ್ಲಿರುವಂಥದ್ದು. ಇನ್ನು ಸಂಸ್ಕೃತದಲ್ಲಿ ಬೇರೆ ಶಬ್ದಗಳಿದೆ. ಭೋಹೋ ಅನ್ನೋ ಶಬ್ದ, ಗೌರವ ಕೊಟ್ಟು ಒಬ್ಬರನ್ನು ಕರೆಯುವಾಗ ಭೋಹೋ ಅಂತ. ಯಾರು ನಮಗಿಂತ ಕೆಳಗಿನವ್ರನ್ನ ಕರಿಬೇಕು, ಕೆಲಸವನ್ನು ಕರಿಬೇಕು, ರೇ ಅಂತ. ರೇ ಮತ್ತು ಭೋಹೋ. ಭೋಹೋ ಗೌರವ ಸೂಚಕ ಸಂಬೋಧನೆ, ರೇ ಅನ್ನೋದು
ಸ್ವಲ್ಪ ನಮಗಿಂತ ಕೆಳಗಿನವರಿಗೆ ಗೌರವ ಕೊಡದೆ ಕರಿವಾಗ ಆಗ ಕರೆಯುವಂಥದ್ದು ರೇ ಅಂತ. ಇದು ಚಾಲ್ತಿಯಲ್ಲಿ ಇತ್ತು. ಕನ್ನಡದಲ್ಲೂ ಇದೆ ಬೇಕಾದಷ್ಟು ಶಬ್ದಗಳು. ಏನು ಬರೀ ಸಂಸ್ಕೃತ ಹೇಳ್ತೀವಿ, ನಮ್ಮ ಮನೆಗೂ ಸಂಸ್ಕೃತ ಮಾತಾಡ್ಬೇಕಂತ ಕೇಳಬೇಡಿ, ಇದನ್ನ ಬಳಸಿ, ಒಳ್ಳೆಯದೇ, ಚೆನ್ನಾಗಿದೆ ಇದು. ಅಯ್ಯ ಅನ್ನೋದು ನಾವು ಆಗಲೇ ಹೇಳಿದ್ವು, ಕನ್ನಡದಲ್ಲಿ ಚಾಲ್ತಿ ಇದ್ದ ಶಬ್ದ ಮೊದಲು. ಈಗ ಬಳಸಬೇಕು ಬೇಡವ ನೋಡುವ. ಮತ್ತು ಅಯ್ಯ ಅಂತ ಶಬ್ದ ಚಾಲ್ತಿಯಲ್ಲಿ ಇತ್ತು, ಸ್ವಾಮಿ ಅಂತ. ಆ ಶಬ್ದ ಈಗ ನ್ಯಾಯಾಲಯದಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ. ಅಲ್ಲಿ ಇದೆಲ್ಲ ಮುಗಿದ ಮೇಲೆ, ಯಾವುದು ಮೈಲಾರ್ಡ್, ಯುವರ್ ಆನರ್, ಇದೇ ಮುಖ್ಯವಾಗಿರೋಂಥದ್ದು. ಅದೆಲ್ಲ ಮುಗಿದ ಮೇಲೆ ಕೆಲವು ಸಾರಿ ಸ್ವಾಮಿ ಅಂತಲೂ ಅಪರೂಪಕ್ಕೆ ಪ್ರಯೋಗ ಆಗ್ತಿದೆ ಅಲ್ಲಿ. ಹಾಗಾಗಿ ಸ್ವಾಮಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾಯಿದ್ರು. ಪೂಜ್ಯರೇ, ಸ್ವಲ್ಪ ದೊಡ್ಡವರಿಗಾಗುವಾಗ ಪೂಜ್ಯರೇ, ರಾಯರೇ, ಈ ಶಬ್ದಗಳನ್ನು ಪ್ರಯೋಗ ಮಾಡ್ತಾಯಿದ್ರು. ಹಾಗೆ ಮಾಡಬೇಕು ಅಂತಿಲ್ಲ ಏನು. ಈಗ ನಿಮ್ನ ವರ್ಗದವರು ಬುದ್ಧಿ ಅಂತ ಕರಿತಾ ಇದ್ರು ಅಲ್ವಾ? ನಿಮಗೆ ಗೊತ್ತಿದೆ, ಬುದ್ಧಿ ಅಂತ ಕರಿತಾ ಇದ್ರು. ಅದು ಒಂದು ಕತೆ ಇದೆ. ಅಲ್ಲೊಂದು ದೊಡ್ಡ ಶಾಸ್ತ್ರಿಗಳಂತ, ಮೈಸೂರು ಮಹಾರಾಜನ ಆಸ್ಥಾನದಲ್ಲಿ ಒಬ್ಬರು ದೊಡ್ಡ ಶಾಸ್ತ್ರಿಗಳು, ಹೆಸರಲ್ಲೇ ಬೇಡ. ರಾಜರು ಒಂದು ಯಾವುದೊಂದು ಹಳ್ಳಿಗೆ ಹೋದಾಗ ಅವರು ಆ ಹಳ್ಳಿ ಸಂಸ್ಕಾರ ಭಾರಿ ಅವ್ರು ಬೇಜಾರಾಯಿತು ರಾಜರಿಗೆ. ಏನು ಭಾಷೆ ಗೀಷೆ ಭಾರೀ ಕುಸಂಸ್ಕಾರವಲ್ಲಪ್ಪ ಇವರದ್ದು ಅಂತ ಈ ಶಾಸ್ತ್ರಗಳಿಗೆ ಹೇಳಿದರು. ಅವ್ರು ತರ್ಕ ವೇದಾಂತ ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತರು ಅವರು. ಇಲ್ಲ ಇದ್ದಿಗೆಲ್ಲ ಭಾಷೆ ಕಳಿಸ್ಕೊಡಿ, ಒಳ್ಳೆ ಸಂಸ್ಕಾರ ಅವರಿಗೆ ಕಳಿಸ್ಕೊಡಿ ಅಂತ ಹೇಳಿ ಮಹಾರಾಜರು ಹೊರಟರು. ಕೆಲವು ವರ್ಷ ಆದಮೇಲೆ ಮಹಾರಾಜರು ಮತ್ತೆ ಅಲ್ಲಿಗೆ ಬಂದ್ರಂತೆ, ಅದೇ ಹಳ್ಳಿಗೆ. ಬಂದಾಗ ಅವರಿಗೆ ಶಾಸ್ತ್ರಗಳು ನೆನಪಾಯಿತು, ಇಲ್ಲಿ ಬಿಟ್ಟು ಹೋಗಿದ್ನಲ್ಲ ಅಂತ. ಎಲ್ಲಿ ಶಾಸ್ತ್ರಗಳು ಅಂತ ಕರೆದ್ರೆ ಆ ಶಾಸ್ತ್ರಗಳು ಹಿಂದೆ ಅಲ್ಲಿಂದಲೋ ಇಲ್ಲ ಇವನೇ ಬುದ್ಧಿ ಅದರಂತೆ ಅಂತ. ಈ 4-5 ವರ್ಷದಲ್ಲಿ ಶಾಸ್ತ್ರಗಳು ಕಲಿಸಿದ್ದಲ್ಲ, ಶಾಸ್ತ್ರಗಳು ಅದಕ್ಕೆ ಹೋಗ್ಬಿಟ್ಟಿದ್ರು ಅಂತ. ಅವ್ರ ಶಾಸ್ತ್ರಗಳಿಗೆ ಮತ್ತೆಲ್ಲ ಸಿರಿ ಕಳಿಸ್ಬಿಟ್ಟಿದ್ದಾರೆ, ಅವರೇ ಆ ಭಾಷೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಬಳಸ್ತಾರೆ ಅದನ್ನು. ಬುದ್ಧಿ ಅನ್ನೋ ಶಬ್ದ, ಒಡೆಯ ಅನ್ನೋ ಶಬ್ದ, ನಮ್ಮ ಹಾಲಕ್ಕಿಗಳು ಒಡೆದಿರು ಅನ್ನೋ ಶಬ್ದ ಬಳಸ್ತಾರೆ. ಬಹುವಚನದಲ್ಲಿ ಒಡೆದಿರು ಅನ್ನೋ ಶಬ್ದವನ್ನು ಬಳಸ್ತಾರೆ. ಈ ಶಬ್ದಗಳನ್ನೆಲ್ಲ ಬಳಸ್ತಾರೆ. ಸರ್ ಅನ್ನೋಲ್ಲೇ ಬಳಸುವಂಥದ್ದು ಇದೆಲ್ಲ ಕೂಡ ಅಂತ. ಈಗ ತುಂಬ ಗೌರವವಾಗಿ ಬಳಸುವಾಗ ಮಹೋದಯ ಅನ್ನೋ ಶಬ್ದ ಬಳಸ್ಬೋದು. ಮಹಾನುಭಾವ, ಮಹೋದಯ, ಈ ಶಬ್ದಗಳನ್ನು ಕೂಡ ಬಳಸೋದುಂಟು ಅಂತ. ಇದೆಲ್ಲ ಹೋಗಲಿ ಬಿಡಿ, ಇದೆಲ್ಲ ನಿಮಗೆ ತುಂಬ ಔಪಚಾರಿಕ ಅಂತ ಅನ್ನಿಸ್ಬೋದು. ಸಾಮಾನ್ಯವಾಗಿ ಏನು ಮಾಡ್ತೀರಿ ನೀವೇನು ಮಾಡ್ತೀರಿ ಕಲ್ಪನೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ನೀವೇನು ಮಾಡ್ತೀರಿ ಅಂತ. ನಮಗಿಂತ ಸ್ವಲ್ಪ ದೊಡ್ಡವರಾದರೆ ಹೋಗಿ ಅಣ್ಣ ಅಂತ ಮಾತಾಡಿಸ್ತೀರಿ ನೀವು ಅಲ್ವಾ? ಎಷ್ಟು ಚೆನ್ನಾಗಿದೆ ಅದು. ಸಾರಿಗಿಂತ ಅಕ್ಕ ಅಂತ ಮಾತಾಡಿಸ್ತೀರಿ. ಹಿರಿಯರಾದರೆ ತುಂಬ ಚೆನ್ನಾಗಿದೆ. ಅಕ್ಕ ಅಂದ್ರಂತೂ ತಾಯಿ ಅಂತಲೇ ಅರ್ಥ ಇದೆ ಸಂಸ್ಕೃತದಲ್ಲಿ ಅದಕ್ಕೆ, ಅಕ್ಕ ಅನ್ನೋದಕ್ಕೆ. ಅದು ಕನ್ನಡಕ್ಕೆ ಬಂದಿದೆ ಅಕ್ಕ ಅನ್ನೋದು. ಚಿಕ್ಕವರಾದರೆ ತಮ್ಮ ಅಂತ ಮಾತಾಡಿಸ್ಬೋದು, ತಂಗಿ ಅಂತ ಮಾತಾಡಿಸ್ಬೋದು. ಎಷ್ಟು ಪ್ರೀತಿ ತುಂಬಿದೆ ನೋಡಿ ಇದರಲ್ಲಿ ಅಂತ, ಆ ಶಬ್ದಗಳಲ್ಲಿ. ಈ ಸರ್ರಿಗೆ 7 ಜನ್ಮಕ್ಕೆ ಯೋಗ್ಯತೆ ಇಲ್ಲ ಅಂತ. ಯಾವ ಭಾವವನ್ನೇ ದುಃಖಿಸ್ಬೋದೋ, ತಮ್ಮ ಅಂತ ಕರೆದಾಗ, ಅಣ್ಣ ಅಂತ ಕರೆದಾಗ ಯಾವ ಭಾವ ಬರ್ಬೋದೋ, ಎಲ್ಲಿಯಾದರೂ ಈ ಸರ್ರಿಗೆ ಅದು ಬರೋದುಂಟ ಅಂತೆ. ಸಾಧ್ಯ ಇದೆಯಾ ಅಂತ? ಇಲ್ವೇ ಇಲ್ಲ ಅಂತ. ಅಥವಾ ಒಂದು ಸ್ವಲ್ಪ ವಯಸ್ಸಾದವರು ಅಂತ ಅನ್ಸಿದ್ರೆ ಅಜ್ಜ ಅಂತ ಕರೀತೇವೆ ನಾವು. ನಮ್ಗೆ ಸಂಬಂಧ ಇರಬೇಕು ಅಂತ ಏನಿಲ್ಲ. ಪ್ರಾಯದವರು ಒಂದು 70 ವರ್ಷ ಆಗಿದೆ, 80 ವರ್ಷ ಆಗಿದೆ, ಅಜ್ಜ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಕೇಳ್ತೇವೆ ನಾವು. ಆ ಶಬ್ದ ಉಂಟಲ್ಲ, ಬಳಸ್ಬೋದಲ್ಲ ಅದನ್ನು. ಅಜ್ಜಿ, ಅಜ್ಜ ಅನ್ನೋ ಶಬ್ದ ಬಳಸ್ಬೋದು ಅಂತ. ತುಂಬ ಚಿಕ್ಕವರಾದರೆ ಮಗು ಅಂತ ಕರಿಬೋದು. ಮಗನೇ, ಮಗಳೇ, ಮಗು ಕರಿಬೋದು. ಪುಟ್ಟು, ಪುಟ್ಟಿ, ಪುಟ್ಟ, ಈ ಶಬ್ದಗಳನ್ನ ಕರಿಬೋದು. ಯಾರು ಬಾಕಿ ಆಗ್ತಾರೆ? ಎಲ್ಲರೂ ಬಂದ್ರಲ್ಲ, ಈಗ ಎಲ್ಲ ವಯಸ್ಸಿನವರು ಬಂದ್ರಲ್ಲ ಅಂತ. ಯಾರು ಬಾಕಿ ಆಗಲಿಕ್ಕಿಲ್ಲ ಅಂತ. ದಕ್ಷಿಣ ಕನ್ನಡದಲ್ಲಿ ತುಂಬ ಚಾಲ್ತಿಯಲ್ಲಿ ಉಂಟು ಇದೆಲ್ಲ. ಅಲ್ಲಿ ಸಂಬಂಧವೇ ಇರಬೇಕು ಅಂತಿಲ್ಲ. ಮಾವ ಅಂತ ಕರಿಬೇಕು ಅಂದರೆ, ಅಥವಾ ಅಪ್ಪಚ್ಚಿ ಅಂತ ಕರಿಬೇಕು ಅಂದರೆ ಸಂಬಂಧ ಇರಲೇಬೇಕು ಅಂತೆಲ್ಲ ಏನಿಲ್ಲ. ಭಾವ, ಗೊತ್ತಿಲ್ಲದವರಿಗೆ ಭ್ರಮೆ ಆಗ್ತದೆ, ಭಾವನೆ ಇರ್ಬೋದೇನೋ ಅಂತ. ಭಾವನೆ ಅಷ್ಟೇ ಹೊರತು ಅದು ಭಾವ ಅಲ್ಲ, ಅದು ಭಾವ ಅಷ್ಟೇ, ಅದು ಮನೋಭಾವ ಅದು ಅಂತ. ಈ ಶಬ್ದಗಳು ತುಂಬ ಚಾಲ್ತಿಲಿದೆ ದಕ್ಷಿಣ ಕನ್ನಡದಲ್ಲಿ. ಒಬ್ಬರು ಮಾತಾಡುವಾಗ ಅಪ್ಪಚ್ಚಿ, ಭಾವ, ಮಾವ ಈ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅಂತ. ತುಂಬ ಚೆಂದ ಅದು ಅಂತ. ಸದ್ಯ ನೀವು ಅಲ್ಲೆಲ್ಲೂ ಸರ್ ಬೆಳೆಸಬೇಡಿ. ಈ ಅಂಕಲ್ಲು, ಆಂಟಿ, ಈ ಒಂದೊಂದು ಶಬ್ದ ಬಂದು ಎಲ್ಲ 10,000 ಶಬ್ದಗಳನ್ನು ಕೊಂತಿದ್ದಾವೆ. ಅಲ್ಲಿ ವ್ಯತ್ಯಾಸಗಳೇ ಇಲ್ಲ. ಅಲ್ಲಿ ಅಪ್ಪ ಅಲ್ದಿರೋರು ಎಲ್ಲ ಅಂಕಲ್, ಅಮ್ಮ ಅಲ್ದಿರೋರು ಎಲ್ಲರೂ ಕೂಡ ಆಂಟಿ ಅಂತ. ನಮ್ಮಲ್ಲಿ ಬೇರೆ ಬೇರೆ ಸಂಬಂಧಗಳಿಗೆ ಬಳಸ್ತಾರೆ ಅದನ್ನು ಅಂತ.
ಬೇರೆ ಬೇರೆ ರೀತಿ ಬಳಸುವಂಥದ್ದೆಲ್ಲ ಸೇರಿ ಎರಡು ಶಬ್ದಗಳು ಕೊಂದು ಹಾಕಿಬಿಡ್ತವೆ ಅಂತ. ಹಾಗಾಗಿ ಹಾಗೆ ಬಳಸೋದುಂಟು ಅಂತ. ಇನ್ನು ಇದಿಷ್ಟು ಹೊರತಾಗಿ ಇನ್ನೊಂದು ಶಬ್ದ ಉಂಟು. ಯಾರು ಸ್ವಲ್ಪ ಗೌರವಸ್ಥರು ಕೂತ್ಕೊಂಡಿದ್ದಾರೆ, ಪರಿಚಯ ಇಲ್ಲ ನಮಗೆ, ಹೋಗಿ ಮಾತಾಡಿಸ್ಬೇಕು ಅಂದರೆ ಯಜಮಾನ್ರೇ ಅಂತ ಮಾತಾಡಿಸ್ಬೋದು, ಹೋಗಿ ಸಾಧ್ಯ ಇದೆ ಅಂತ. ಅಥವಾ ಗೌರವಸ್ಥರು ಮಹಿಳೆ ಅಂತ ಕಂಡ್ರೆ ಅಮ್ಮ ಅಂತ ಮಾತಾಡಿಸ್ಬೋದು, ಹೋಗಿ ಯಾಕೆ ಅಮ್ಮ ಅಂತ, ನಿನ್ನ ಅಮ್ಮನ ನಾನು ಕೇಳೋದಿಲ್ಲ. ಅವ್ರು ಯಾರು ಪ್ರೀತಿಯನ್ನು ಸ್ವೀಕಾರ ಮಾಡ್ತಾರೆ ಅಮ್ಮ ಅಂತ ಮಾತಾಡ್ತಿದ್ರೆ. ಈ ಸರ್ ಮೇಡಮ್ ಪ್ರಯೋಗ ಮಾಡುವಲ್ಲಿ ಈ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಯಜಮಾನ್ರೇ ಅಮ್ಮ ಅನ್ನೋ ಶಬ್ದ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಇಷ್ಟು ಅವಕಾಶ ಇದೆ. ನೀವು ನಾಳೆಯಿಂದ ನೀವು ನೆಪ ಹೇಳಲಿಕ್ಕೆ ಇಲ್ಲ, ಶಬ್ದ ಸಿಕ್ಕಲಿಲ್ಲ ಅಂತ. ಇಷ್ಟು ಶಬ್ದಗಳಿದೆ. ಇದು ಯಾವುದಾದ್ರೂ ಬಳಸಿ, ಆದರೆ ಸರ್ ಇಲ್ಲ, ಮೇಡಮ್ ಅಂತೂ ಇಲ್ಲವೇ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ನೀವು ಬೇಕಾದರೆ ಮೇಡಮ್ ಅಂದರೆ ಅರ್ಥ ಏನೇನು ಬರ್ತದೆ ಅಂತ ಹೋಗಿ ನೋಡಿ, ಶೋಧನೆ ಮಾಡಿ, ಆಮೇಲೆ ಮತ್ತೂ ಬಳಸಬೇಕು ಅನ್ಸಿರೋ ನಿಮ್ಮ ಇಷ್ಟ, ಅದು ನಂತರವೂ ಕೂಡ ಅಂತ ಮನಸ್ಸು ಬರಲಿಕ್ಕಿಲ್ಲ ಅಂತ. ಹಾಗಾಗಿ ನಾವು ನಮ್ಮ ತನಕ್ಕೆ ಮರಳಬೇಕು, ಅದು ತುಂಬ ಮುಖ್ಯ ಅದು ಅಂತ. ಈ ಉಪ್ಪಿನಂಗಡಿ ಅನ್ನುವಾಗ ನಮಗೊಂದ್ಸತಿ ಉಪ್ಪಿನ ಗಡಿ ಅನ್ನುವಾಗ ಅನಿಸ್ತದೆ ಅಂತ. ಉಪ್ಪಿನ ಗಡಿ ಅಂತ, ಆ ಗಡಿ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ವಾ? ಉಪ್ಪಿನ ಗಡಿ ದಾಟಿ ಹೋಗ್ಲಿಕ್ಕೆ ಸಾಧ್ಯವಾ? ಉಪ್ಪಿನ ಕೆಲಸವನ್ನು ಬೇರೆ ಯಾವುದಾದ್ರೂ ಒಂದು ವಸ್ತು ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇದ್ರೆ ಹೇಳಿ. ಉಪ್ಪಿನ ಬದಲು ನೀವು ಬೇರೆ ಏನಾದರೂ ಬಳಸೋಕೆ ಸಾಧ್ಯವಾ? ನೀವು ಉಪ್ಪು ಹಾಕ್ಕೊಡದೇ ಇರ್ಬೋದು, ರಕ್ತದ ಒತ್ತಡ ಜಾಸ್ತಿ ಆದರೆ ಉಪ್ಪು ಕಡಿಮೆ ಆಗ್ತದೆ, ಕಡಿಮೆ ಮಾಡಬೇಕಾಗ್ತದೆ, ಅದು ಬೇರೆ ವಿಷಯ. ಆದರೆ ಉಪ್ಪಿನ ಬದಲು ಬೇರೆ ಯಾವುದುಂಟು? ಯಾವುದಿಲ್ಲ, ಪರ್ಯಾಯವೇ ಇಲ್ಲ ಅದಕ್ಕೆ ಅಂತ. ಹಾಗೆ ಇದಕ್ಕೂ ಕೂಡ ಅಂತ ಪರ್ಯಾಯ ಇಲ್ಲ ಅಂತ. ಅಮ್ಮನಿಗೆ ಪರ್ಯಾಯ ಉಂಟ? ಅಮ್ಮನ ಬಳಿ ಜಗಳ ಆಯಿತು ಅಂತ ನಾಳೆಯಿಂದ ಹೊಸ ಅಮ್ಮನನ್ನು ಅಂಗಡಿಯಿಂದ ತರಲಿಕ್ಕಾಗ್ತದ ಅಂತ? ಪುತ್ತೂರು ಪೇಟೆಯಲ್ಲಿ, ಉಪ್ಪಿನಂಗಡಿ ಪೇಟೆಯಲ್ಲಿ ಅಮ್ಮ ಸಿಗ್ತಾಳ ಅಂತ ಕೇಳೋದು ನಾವು. ಪುತ್ತೂರು ಪೇಟೆಯಲ್ಲ, ಲಂಡನ್ನಲ್ಲಿ ಕೂಡ ಅಮ್ಮ ಸಿಗ್ಲಿಕ್ಕಿಲ್ಲ. ಸಿಗ್ತಾಳ ಅಮ್ಮ ಅಂತ? ಅಮ್ಮನಿಗೆ ಪರ್ಯಾಯ ಇಲ್ಲ ಅಂತ. ಇದು ಅಮ್ಮನೇ. ಇದು ನುಡಿ ಇದೆಯಲ್ಲ, ನಮ್ಮ ನಾಲಿಗೆ, ನಮ್ಮ ಭಾಷೆ ಇದೆಯಲ್ಲ, ಇದು ತಾಯಿ. ಇದಕ್ಕೆ ಪರ್ಯಾಯ ಇಲ್ಲ. ಪರ್ಯಾಯ ಮಾಡಿದರೆ ತಪ್ಪಾಗ್ತದೆ ಅಂತ. ಅಮ್ಮನಂತೆ ಬೇರೆಯವ್ರನ್ನ ನೋಡ್ಬೋದು, ಅಮ್ಮನಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾರನ್ನೂ ಕೂಡ ಅಂತ. ಆಗೋದೇ ಇಲ್ಲ ಅದು ಅಂತ. ಹಾಗೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಂತ. ಹಾಗಾಗಿ ನಾವು ನಮ್ಮ ತನಕ್ಕೆ ಮರಳೋಣ, ಈ ಶಬ್ದಗಳನ್ನು ವಿಸರ್ಜನೆ ಮಾಡೋಣ ಅಂತ. ನಮ್ಮ ಜೀವನದಲ್ಲಿ ನಾವು ಬಳಸೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕು. ನಾವು ಕನ್ನಡ ಮಾತಾಡುವಾಗ, ನಮ್ಮ ಭಾಷೆ ಮಾತಾಡುವಾಗ ನಾವು ಆ ಶಬ್ದಗಳನ್ನು ಬಳಸಲಿಕ್ಕಿಲ್ಲ ಅಂತ. ಯಾವ ಪರಿಸ್ಥಿತಿ ಬಂದರೂ ಕೂಡ ಬಳಸಲಿಕ್ಕಿಲ್ಲ. ನೀವು ಇಂಗ್ಲೀಷ್ ಮಾತಾಡೋ ಪ್ರಮೇಯ ಬಂದರೆ ಆಗ ಬಳಸಿ. ಇಂಗ್ಲೀಷಿನ ಮಧ್ಯದಲ್ಲಿ ಸರ್ ಅಂತ ಬಳಸಿ, ಯಾರು ಬೇಡ ಅಂತ ಹೇಳಿದ್ದು? ಆ ಭಾಷೆ ಶಬ್ದ, ಆ ಭಾಷೆ ಜೊತೆಗೆ ಬಳಸಿ. ಅದನ್ನ ಕನ್ನಡದಲ್ಲಿ ಯಾಕೆ? ಏನು ಅಗತ್ಯ ಬಂತು? ಶಬ್ದ ದಾರಿದ್ರ್ಯ ಇದೆಯಾ, ಬಡತನ ಇದೆಯಾ ಅಂತ? ಹಾಗೆ ಮಾಡಲಿಕ್ಕಿಲ್ಲ ನೋಡಿ ಅಂತ. ಈಗ ಅಕ್ಕಿ ನಮ್ಮ ಮನೆಯಲ್ಲಿದೆ, ಪಕ್ಕದ ಮನೆಗೆ ಹೋಗಿ ಅಕ್ಕಿಯನ್ನು ಎರವಲು ಕೇಳೋದಿಲ್ಲ ನಾವು. ಬೇಕು ಅಂತ ಕೇಳ್ತೇವೆ ನಾವು. ನಮ್ಮ ಮನೇಲಿ ವಾಹನ ಇದೆ, ಪಕ್ಕದ ಮನೆಗೆ ಹೋಗಿ ವಾಹನ ಕೇಳಿದ್ರೆ ಏನು ಹೇಳ್ತಾರೆ ನಮಗೆ? ಹಾಗಾಗಿ ಹಿಂದೆ ನಾವು ಪ್ರತಿಜ್ಞೆ ಮಾಡಬೇಕು, ಸಂಕಲ್ಪ ಮಾಡಬೇಕು. ನಾವು ನಮ್ಮ ಭಾಷೆಯನ್ನು ಶುದ್ಧವಾಗಿ ಮಾತಾಡ್ತೇವೆ. ಅದು ತಾಯಿಗೆ ಕೊಡುವ ಗೌರವ, ತಾಯಿ ನಾಡಿಗೆ ಕೊಡುವ ಗೌರವ, ಮತ್ತು ಮಾತೃಭಾಷೆಗೆ ಕೊಡುವ ಗೌರವ, ಸರಸ್ವತಿಗೆ ಕೊಡುವ ಗೌರವ. ಅದು ಯಾರು ನಮಗೆ ಮಾತು ಕೊಟ್ಟಲೋ ಆ ವಾಗ್ದೇವತೆ ಅವಳು ಒಪ್ಪೋದಿಲ್ಲ ಅಂತ. ಅವಳ ಹಿಂದಿನಲ್ಲಿ ಬಂದ ಭಾಷೆಗಳು ಇವೆಲ್ಲವೂ ಕೂಡ ವಾಗ್ದೇವತೆಯ ಕೃಪೆಯಲ್ಲಿ ಬಂದಿರತಕ್ಕಂಥ, ಅವಳ ಪ್ರೇರಣೆಯಿಂದ ಬಂದಿರತಕ್ಕಂಥ ಭಾಷೆಗಳು ಭಾರತೀಯ ಭಾಷೆಗಳೆಲ್ಲ. ಭಾರತಿ ಅಂದರೆ ಸರಸ್ವತಿ ಅಂತ ಅರ್ಥ ಅಂತ ಅದಕ್ಕೆ ಅಂತ. ಹಾಗಿರುವಾಗ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಾವು. ಆಕೆಯ ಸಾಕ್ಷಿಯಾಗಿ ನಾವು ಸಂಕಲ್ಪ ಮಾಡಬೇಕು. ಶುದ್ಧ ಕನ್ನಡ ಮಾತಾಡ್ತೇವೆ, ಮನೆಭಾಷೆ ಸರಿಯಾದ್ದನ್ನು ಮಾತಾಡ್ತೇವೆ. ನಮ್ಮ ಮನೆಭಾಷೆ, ನಮ್ಮ ಹಿರಿಯರು ಯಾವ ರೀತಿ ಮಾತಾಡ್ತಾ ಇದ್ರೋ ಅದೇ ರೀತಿ ಮಾತಾಡ್ತೇವೆ ಅನ್ನೋ ತೀರ್ಮಾನವನ್ನು ನಾವು ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ನಿಮಗೆಲ್ಲ ಸ್ವಾಗತ, ನಮ್ಮ ತನಕ್ಕೆ ಸ್ವಾಗತ ಅಂತ. ನಮ್ಮ ಭಾವ, ನಮ್ಮ ತನ, ನಮ್ಮ ಭಾಷೆ, ಸ್ವಭಾಷಾ, ಸ್ವಭೂಷ, ಸ್ವದೇಶ, ಇದಕ್ಕೆ ಸ್ವಾಗತ ನಿಮಗೆಲ್ರಿಗೂ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ, ಇಲ್ಲಿ ಸೇರಿದ ಎಲ್ಲರನ್ನೂ ಅತಿಶಯವಾದ ವಾತ್ಸಲ್ಯದಿಂದ ಹರಿಸ್ತೇವೆ.
ರಾಮದೇವರು ನಿಮ್ಮ ಕೈ ಹಿಡಿಯಲಿ, ಕೈ ಹಿಡಿದು ನಡೆಸಲಿ, ದಾರಿ ತಪ್ಪದಂತೆ, ದಾರಿಯಲ್ಲಿ ಯಾವ ಆಪತ್ತು ಕೂಡ ಬರದಂತೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ. ಶಂಕರಾಚಾರ್ಯರು ಕೊಟ್ಟ ಬೆಳಕಿದೆ. ಸಾವಿರಾರು ವರ್ಷಗಳ ನಂತರವೂ ಕೂಡ ನಮ್ಮನ್ನು ಮುಂದೆ ಹೋಗಲಿಕ್ಕೆ ದಾರಿ ಕಾಣುವಂತೆ ಮಾಡ್ತಾ ಇದೆ. ಅದು ಅಂದು ಅವರು ಹೊತ್ತಿಸಿದ ಜ್ಯೋತಿ ಸಹಸ್ರ ವರ್ಷಗಳ ಪೂರ್ವದಲ್ಲಿ ಅಂತ. ಆ ಬೆಳಕಿನಲ್ಲಿ ನಾವು ಮುಂದೆ ಸಾಗೋಣ. ರಾಮದೇವರು ಕೈ ಹಿಡಿದು ನಮ್ಮೆಲ್ಲರನ್ನು ಕೂಡ ಮುಂದೆ ನಡೆಸಲಿ. ಎತ್ತ ಕಡೆಗೆ ಅಂದರೆ ಸ್ವಸ್ವರೂಪದ ಕಡೆಗೆ, ನಮ್ಮತನದ ಕಡೆಗೆ, ಸ್ವಸ್ವರೂಪದ ಕಡೆಗೆ ರಾಮದೇವರು ನಮ್ಮೆಲ್ಲರನ್ನು ನಡೆಸಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ.